ಮೊನ್ನೆ ಒಬ್ಬರು ಜಂಪರ್ ಹೊಲಿಸ್ಲಕ್ಕ ಬಂದಿದ್ರು ನನ್ನ ಬಳಿ. ಅವರು ನನಗೆ ಕೇಳಿದರು, ನೀವು ಎಷ್ಟು ತೆಳ್ಳಗಿದ್ದೀರಿ ಮತ್ತು ಹಾಗೆ ನಿಮ್ಮ ಕಡೆ ಮಂದಿನೂ ಭಾಳ ತೆಳ್ಳಗಿರ್ತದೆ, ಹೆಂಗೆ ರೀ ಅದು? ಹಳ್ಳಿ ಕಡೆ ಮಂದಿನೂ ಕೂಡ ತೆಳ್ಳಗಿರ್ತದೆ, ಸೀಟಾಗ ವಾಕಿಂಗ್ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಎಲ್ಲ ಮಾಡಿದ್ರು ಕೂಡ ಮತ್ತು ಬಾಡಿ ಅವ್ರದ್ದು ಹಾಗೆ ಇರ್ತೈತಿ, ದಪ್ಪನೇ ಇರ್ತಾರೆ, ಮತ್ತು ಏನೇನೋ ಕುಡಿತಾರೆ, ಅದೇನೋ ಗ್ರೀನ್ ಟೀ ಅದು ಇದು ಎಲ್ಲ ಕುಡಿತಾರೆ ರೀ, ಮತ್ತು ಬಿಸಿನೀರು ಕುಡಿತಾರೆ, ನಿಂಬೆಹಣ್ಣು ಹಾಕೊಂಡು ಕುಡಿತಾರೆ, ಆದರೂ ಕೂಡ ಅವ್ರ ಮೈ ಇಳಿಯಂಗಿಲ್ಲ. ಯಾಕೆ ರೀ? ನಮ್ಮ ಮನ್ಯಾಗೂ ನಮ್ಮ ಮಗಳು ಮಾಡ್ತಾಳೆ ಅಂತ ಕೇಳಿದ್ರು ಅವ್ರು. ಒಬ್ಬರು ಅಕ್ಕೋರ, ಆಂಟಿ ಅನ್ನೋದಕ್ಕಿಂತ ನಾವು ಅಕ್ಕೋರ ಅನ್ನೋದು ಬಿಡಿ. ಅವ್ರು ನನಗೆ ಕೇಳಿದ್ರಿ, ಕೇಳೋಣ ಅಂದ್ರೆ ಹೆಂಗೆ ರೀ, ಏನೇನು ಮಾಡ್ತಾರೆ ಅಂತ ನಾನು ಕೇಳಿದೆ. ದಿನ ಜಿಮ್ಗೆ ಹೋಗ್ತಾಳೆ, ಅವು ಬಂದು ಏನೇನೋ ಕುಡಿತಾಳೆ ತಂಗಿ, ಏನೇನೋ ಮಾಡ್ತಾಳೆ ಅಂತ ಹೇಳಿದ್ರಿ ಅವ್ರು ನನಗೆ. ಹೌದ್ರಿ ಅಂತಂದು. ಅಂದ್ರೆ ನಮ್ಮ ಕಡೆ ಮಂದಿ ಯಾಕೆ ತೆಳಗಿರ್ತಾರಂದ್ರೆ ಜೋಳದ ರೊಟ್ಟಿ ತಿಂತೀವಿ, ಹಂಗೆ ಮತ್ತು ಚಪಾತಿ ತಿಂತೀವಿ, ಹಾಗಾಗಿ ನಮ್ಮ ಮೈ ಬರಲ್ರಿ. ನೀವೇನದ ಬರೀ ರೈಸ್ ತಿಂತೀರಿ, ಊಟ ಸರ್ತಿಗೊಂದು ಬೆಳಗ್ಗೆ ದೋಸೆ ಇಡ್ಲಿ ಪಡ್ಡು ತಿಂತೀರಿ, ಮಧ್ಯಾಹ್ನಕ್ಕೆ ಪಲಾವ್ ತಿಂದೆ, ಬಿಸಿಬೇಳೆ ಬಾತ್ ತಿಂದೆ, ವಾಂಗಿ ಬಾತ್ ತಿಂದೆ ಅಂತ ಅದು ತಿಂತೀರಿ. ರಾತ್ರಿ ಕೂಡ ಏನದ 1-2 ಚಪಾತಿ ತಿಂತೀರಿ ಬಿಡ್ತೀರಿ ಗೊತ್ತಿಲ್ಲ, ಒಂದಿಷ್ಟು ಮುದ್ದೆ ತಿಂತೀರಿ, ಮತ್ತು ಅನ್ನ ಊಟ ಮಾಡ್ತೀರಿ. ಹಾಗಾಗಿ ನಿಮ್ಮ ಇದು ಜಾಸ್ತಿ ಬರ್ತಾರೆ. ಜಿಮ್ಮಿಗೆ ಹೋಗೋದಕ್ಕಿಂತ ನಿಮ್ಮ ಮಗಳಿಗೆ ನಾಳೆ ನಡೆದ ಜಿಮ್ ಬಿಡಿಸ್ಕಿಸಿಂದ್ರೆ ಏನದ ಮನ್ಯಾಗ ಕೆಲ್ಸಕ್ಕೆ ಹಚ್ರಿ ಅಂತ ಹೇಳಿದೀನಿ ರೀ. ಬರೋಬರಿಲ್ರಿ ನಾ ಹೇಳಿದ್ದು. ಮನ್ಯಾಗ ಬಗ್ಗಿ ಕಸ ಹುಡುಗಿ, ಬಾಂಡೆ ತಿಕ್ಕಿ, ಒಂದಿಟ್ಟು ನೀರು ಹಾಕಿ, ಬಟ್ಟೆ ಒಗ್ದಾಕಿ, ಒಂದಿಟ್ಟು ಕಟ್ ನೀರು ಬಸ್ಯಂಗೆ ಕೆಲಸ ಮಾಡಿದ್ರೆ ತಿಳ್ಕೊರಿ ನೀವು. ಅವರು ಮೈನು ಸಣ್ಣ ಆಗ್ತೈತಿ, ಜಿಮ್ಮಿಗೆ ಹೋಗೋ ಅವಶ್ಯಕತೆನೂ ಇರಲ್ಲ, ಏನೂ ಇರಲ್ಲ ರೀ. ಹೇಳಿ ಕಳಿಸಿದೀನಿ ರೀ ಅವ್ರಿಗೆ. ಎಲ್ಲ ಕೆಲಸ ಮುಗೀತು. ಮುಗಿದಾದ್ಮೇಲೆ ಜಳಕ ಮಾಡ್ಕೊಂಬಂದೆ. ಮುಂಜಾನೆ ಕೆಲಸ ಮತ್ತು ಅಡುಗೆ ಗಿಡಿಗೆ ಅಂದ್ಕೊಂಡ್ರೆ ಅಡುಗೆ ಯಾವುದೇನೂ ಇಲ್ಲ, ರೆಡಿ ಮಾಡಬೇಕು. ಈಗೇನದ ಜಳಕ ಮಾಡ್ಕೊಂಬಂದೀನಿ, ಮನೆ ಕೆಲಸ ಎಲ್ಲ ಇದಾಯಿತು, ದೀಪನೂ ಹಚ್ಚಾಯಿತು, ದೇವ್ರ ಪೂಜೆನೂ ಮುಗೀತು. ಟೈಮ್ ನೋಡ್ಬೋದು ನೀವು, ಟೈಮ್ ಇದು ಉಲ್ಟಾ ಕಾಣ್ತೈತಿ. ಇಲ್ಲಿಗ 8 ಆಗೈತಿ, ಟೈಮ 8 ಅನ್ಗತ್ತದ. ಈ ಸದ್ಯದಿಂದ ಅಡುಗೆ ಮಾಡ್ಕೋಬೇಕು. ಏನು ಅಡುಗೆ ಮಾಡ್ತೀನಿ ಸಿದ್ಧಾರ್ಥಗಂತ ತೋರಿಸ್ತೀನಿ, ಮತ್ತು ಆಮೇಲೆ ಅವ್ರಿಗೆ ಏನು ಮಾಡ್ತೀನಿ ಅಂತ ಅವಾಗ ತೋರಿಸ್ತೀನಿ. ಚಹಾ ಮಾಡಿ ಇಟ್ಟನ್ರಿ, ಚಹಾ ಕುಡಿಬೇಕು. ಒಟ್ಟನ ಮೊನ್ನೆ ಬಜ್ಜಿ ಮಾಡಿದೆ, ತಿನ್ನೋ ಮುಂದೆ ಅಡುಗೆ ಮಾಡಬೇಕಾಯ್ತು. ಈಗ ಚಹಾ ಕುಡಿಬೇಕಂದ್ರೆ ಕುಂತು, ಅದಕ್ಕೋಸ್ಕರ ಜಲ್ದಿ ಜಳಕ ಮಾಡೀನಿ. ಚಹಾ ಕುಡಿಯೋದು ಒಂದು ನನಗೆ ಇಂಟ್ರೆಸ್ಟ್, ಅದು ಒಂಥರ ಮಜಾ. ಚಹಾ ಕುಡಿಯೋದು ಒಂಥರ ಚಹಾ, ಅದು ನಾನು ಕೂತ್ಕೊಂಡು ಕುಡಿಯೋದು ಆ ಟೈಮೇ ಸಿಗಲ್ಲ. ಈ ಸದ್ಯ ಚಪಾತಿ ಮಾಡ್ತೀನಿ ಅವನಿಗೆ. ಚಪಾತಿ ಜೊತೆಗೆ ಕಡಲೆ ಹಿಟ್ಟಿನ ಪಲ್ಯ ಮಾಡ್ತೀನಿ. ಕಡಲೆ ಹಿಟ್ಟಿನ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಮಾಡ್ಕೊಂಡ್ರೆ ಭಾರಿ ಬೆಸ್ಟ್ ಆಗ್ತದೆ. ಇಲ್ಲಿ ಹಾಲು ಕಾಯಕತ್ತದ, ಅಡ್ಡುಣಿಗೆ ಇಟ್ಟೀನಿ, 1 ಸ್ಪೂನ್ ಇಟ್ಟೀನಿ, ಯಾಕಂದ್ರೆ ಅದು ಹಾಲು ಉಕ್ಕಬಾರ್ದು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈಗ ರೈಸ್ ಮಾಡಲ್ಲ, ಚಪಾತಿ ಈ ಪಲ್ಯನ ಮಾಡ್ತೀನಿ. ಬರೀ ಜಲ್ದಿ ಮಾಡಬೇಕು. ಟೈಮ್ ನೋಡಿರಿ 8 ಆಗೈತಿ. ಅವನಿಗೆ 8:15ಗೆ ಊಟಕ್ಕೆ ರೆಡಿ ಆಗಬೇಕು. ಅಷ್ಟರಲ್ಲೇ ಪಟಾಪಟ್ ಅಂತ ರೆಡಿ ಮಾಡೋಣ. ರೆಡಿ ಆಯ್ತು ನೋಡ್ರಿ ಸಿದ್ಧಾರ್ಥನ ಬಾಕ್ಸ್. ಪಲ್ಯ ಚಪಾತಿ 2 ಹಾಕೀನಿ. ಬಾಕ್ಸ್ ಅದೇ ಬಾಕ್ಸ್ ಹಾಕಿನ್ರಿ. ಪಲ್ಯ ಚಪಾತಿ ಅದು ನಡೀತದೆ, ರೈಸ್ ಆದರೆ ಇದ್ರ ಸಾಕಾಗಲ್ರಿ ಅವನಿಗೆ. ಸಣ್ಣ ಸಣ್ಣದವಲ್ಲ ಬಾಕ್ಸ್, ರೈಸಿಗೆ ಸಪ್ರೇಟ್ ಬಾಕ್ಸ್ ಮಾಡೀನಿ. ಈಗೆಲ್ಲ ಅಲ್ಲೆಲ್ಲಿ ಇಟ್ಟೀನಿ. ಫಸ್ಟ್ ಇವನಿಗೆ ಕಳಿಸ್ಬಿಟ್ಟು ಆಮೇಲೆ ಮತ್ತೆ ರೆಡಿ ಮಾಡ್ಕೊಳ್ಳೋಣ್ರಿ ಅದನ್ನು. ಹೊಂಟ ನೋಡ್ರಿ, ಟೈಮ್ ಆಯ್ತು ಕರೆಕ್ಟ್ 8:15ಗೆ. ನಾನು ಅಡುಗೆನ ಮುಗಿಸ್ಕೊಂಡೆ, ಹಂಚ್ಕಾಯಿ ಹಾಕಿಟ್ಟು ನಾನು ಚಪಾತಿ ಬಿಸಿ ಮಾಡ್ಕೊಂಡು ತಿಂತೀನಿ ರೀ. ಕರೆಕ್ಟ್ 8:15ಗೆ ಊಟ ಮುಗ್ದೈತಿ. 5 ನಿಮಿಷ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಟ್ಟೆ, ಅವನು ರೆಡಿಯಾಗಿ ಹೋಗೋದಕ್ಕೆ. ಬರೀನ ನಾನು ಕೂಡ ಚಪಾತಿ ಬಿಸಿ ಮಾಡ್ಕೊಂಡು ತಿಂದು ಆಮೇಲೆ ಅವರಿಗೆ ಅಡುಗೆ ರೆಡಿ ಮಾಡ್ತೀನಿ. ಹಂಚು ಫುಲ್ ಕಾಯ್ದು ಬಿಟ್ಟದು. ಈಗಿನ ಕಾಲದಾಗ ಬರೀ ಅವ್ರಿಗೆ ಬುತ್ತಿ ಮಾಡಿ ಕಟ್ಟಿ ಅವ್ರಿಗೆ ಸಾಲಿ ಕಲಿಸೋದ್ರಾಗ ಏನದ ಹೋಗಿ ಹೊಲ್ದಾಗ ಹೋಗಿ ನಟ್ಟು ಕಡ್ದು ಬರೋಂಗಲ್ಲತ್ತದ. ಆಗಿನ ಕಾಲದಾಗ ಒಂದೊಂದು ಮಕ್ಕಳು 2 ಮಕ್ಕಳು ಸಂಭಾಳಿಸೋದಾಗೋದಿಲ್ಲ. ಈಗ ಆಗಿನ ಕಾಲದಾಗ ಎಂತೆಂಥ ಜೀವನ ಮಾಡ್ಯಾರ ಅವರು. 12 ಮಕ್ಕಳನ್ನ ಆಡೋದು ಬಿಟ್ಟು ಆ ಕೂಸುಗಳನ್ನ ಅಲ್ಲೇ ಹೊಲ್ದಾಗ ಜೋಳಿ ಕಟ್ಟಿ ಅವಕ್ಕೆ ಹಾಕಿ ಅಲ್ಲೇ ಹೊಲ್ದಾಗ ಕೆಲಸ ಮಾಡಿ ಎಂತಿಂಥ ಜೀವನನ ಮಾಡ್ಯಾರಪ್ಪ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾವೇನು ಅವ್ರ ಕಾಲನ ದೂರ ಆಗಲ್ಲ ಅನಿಸ್ತೈತೆ ನನಗಂತೂ. ಭಾಳ ವಿಚಿತ್ರ ಹೋಗ್ರಿ ಯಪ್ಪ, ಏನು ಹೇಳೋದು ಅಂತಲೇ ಗೊತ್ತಾಗೋದಿಲ್ಲ ನನಗಂತೂ. ಅಟ್ಟು ಮಕ್ಕಳನ್ನ ಬದುಕಿಸಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಬದುಕಿಸಿ ಜೀವನಾನ ಮಾಡಿ ಅವ್ರಿಗೊಂದು ಒಳ್ಳೆಯ ಬುದ್ಧಿನ ಕೊಟ್ಟು ವಿದ್ಯೆ ಕೊಡೋಕ್ಕಂತ ಕಷ್ಟ ಆಗೈತೆ. ಅವಾಗ ಕಲಿಯೋದವ್ರು ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಜಾಸ್ತಿ ಯಾರಿಗೂ, ಮತ್ತು ಅವ್ರಿಗೆ ಕಲಿಸ್ಬೇಕನ್ನೋದು ತಾಯಿ ತಂದೆಗೆ ಇರಲಿಲ್ಲ. ಯಾಕಂದ್ರೆ ಸಂಸಾರ ಕಷ್ಟದ ಜೀವನ ಸಂಸಾರ. ಅವಾಗ ಜೀವನ ಹೆಂಗಂದ್ರೆ ನರ್ಕರ ಥರ ಜೀವನ ಇರ್ತಿತ್ತು ಅವಾಗ. ಅದನ್ನೆಲ್ಲ ಕಷ್ಟನ ಅನುಭವಿಸ್ಕೊಂಡು ಮಕ್ಕಳನ್ನ ಜೋಪಾನ ಮಾಡಿಕೊಂಡು ಎಲ್ಲ ರೀತಿಯಿಂದ ಅನುಭವಿಸ್ಕೊಂಡು ಬದುಕೋದಿತ್ತಲ್ರಿ ಅವಾಗ. ಭಾಳ ಕಷ್ಟ ಆಯಿತು. ಅಂಥದ್ರಾಗೂ ಅಷ್ಟು ಮಕ್ಕಳನ್ನ ಜೋಪಾನ ಮಾಡಿಲ್ಲ, ಅದು ಗ್ರೇಟ್. ಇವಾಗ 1 ಮಗನಿಗೆ ಸಾಲಿ ಕಲಿಸೋದು ಅಷ್ಟೇ ಐತಿ, ಅವಾಗ 12 ಮಕ್ಕಳನ್ನ ಜೋಪಾನ ಮಾಡೋದು ಅಷ್ಟೇ ಐತಿ. ಭಾಳ ಕಷ್ಟ ಐತಿ. ಅಂಥದ್ರಾಗ ಈಗಿನ ಕಾಲದಾಗ ಏನದ ಎಷ್ಟು ಮಾಡಿದ್ರು ಇನ್ನೂ ಏನು ಮಾಡಿರಿ ಕಮ್ಮಿನೇ ಅಂತಾರೆ. ಆಗಿನ ಕಾಲದಾಗಿಂದ ಏನೂ ಮಾಡಿಲ್ಲ ಅಂದರೂ ಕೂಡ ಎಷ್ಟು ಒಳ್ಳೆ ರೀತಿಯಿಂದ ಬದುಕಿದ್ರು. ಆಗಿನ ಈಗಿನ ಭಾಳ ವ್ಯತ್ಯಾಸ ಅದ. ಏನು ಮಾಡಿದ್ರು ಕಡಿಮೆನೇ ರೀ. ಒಟ್ಟು ಬರೀ ನಂದು ಇನ್ನೂ ಅದೊಂದು ಜಂಪರ್ ಹೊಲಿದೈತಿ. ಅದೊಂದು ಜಂಪರ್ ಹೊಲಿನೋ ಊಟ ಮಾಡಿ ಅವ್ರಿಗೆ ಬುತ್ತಿ ಮಾಡಿ ಕಟ್ಟಿ ಆಮೇಲೆ ಹೊಲಿಗೆ ಕುಂದಿರ್ತೀನಿ. ಬಟ್ಟೆ ಅದ ಒಂದಿಷ್ಟು ಬಟ್ಟೆ ಒಗ್ಯಾವದ, ಎಷ್ಟು ಬಟ್ಟೆ ಒಗ್ದಾಕಿ ಒಟ್ಟು
ಬಂದ್ಬಿಟ್ಟು ಇಲ್ಲಿ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಂಡೆ ಅದಾವ ಇನ್ನೂ ತಿಕ್ಕವು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ.